ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆ್ಯನಿ ಮಸ್ಕರಿನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಾರಿಯನ್ನು ಪ್ಲೀಟ್ ಮಾಡಿದ ನಂತರ ಹೇಗೆ ಫೋಲ್ಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನು ಎಲ್ಲ ಅಯನಿಂಗ್ ಎಲ್ಲ ಮಾಡಿ ಆದಂಥ ಪಿನ್ನಿಂಗ್ ಮಾಡಿ ಹಾಕಿದೆ. ಶೋಲ್ಡರ್ ಪ್ಲೀಟ್ಸನ್ನು ನಾನು ಶೋಲ್ಡರಲ್ಲಿ ಹಾಕಿ ಇದನ್ನು ಉಲ್ಟಾ ಫೇಸ್ ಮಾಡಬೇಕು. ಮಿಡಲ್ ಪ್ಲೀಟ್ಸ್ ಇದೆಯಲ್ವ, ಸೆಂಟರ್ ಪ್ಲೀಟ್ಸ್, ಅದನ್ನ ಆಪೋಸಿಟ್ ಸೈಡ್ಗೆ ಹಾಕಬೇಕು. ಆ್ಯಂಡ್ ಹೀಗೆ ಫಸ್ಟ್ ಪಾರ್ಟ್ ನಾವು ಯಾವುದು ಟಕ್ಕಿನ್ ಮಾಡ್ತೀವಿ ಅದನ್ನು ಹೀಗೆ 4 ಫೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಎಷ್ಟು ನೀಟ್ ಆಗ್ತದೆ ಅಷ್ಟು ನೀಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಲ್ಲಿ ನನಗಿಲ್ಲಿ 2-3 ಫೋಲ್ಡ್ ಬಂತು. ಹಾಗೆ ಫೋಲ್ಡ್ ಮಾಡಿ ಆದ ನಂತರ ನಮ್ಮ ಶೋಲ್ಡರಲ್ಲಿ ಇದ್ದಂತಹ ಪ್ಲೀಟ್ಸ್ ಇದೆಯಲ್ವ, ಅಂದರೆ ಶೋಲ್ಡರ್ ಪ್ಲೀಟ್ಸ್, ಅದನ್ನು ನಾವು ಹೀಗೆ ಹಾಕಿ ಮುಂದೆಗೆ ಹಾಕಿ ಎಷ್ಟು ಮೆಷರ್ಮೆಂಟ್ಸ್ ಬಾಕ್ಸ್ ಫೋಲ್ಡಿಂಗಿಗೆ ಬೇಕು ಅಂತ ಫಸ್ಟಿಗೆ ಇಲ್ಲಿ ನೋಡಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಬಾಕ್ಸ್ ಫೋಲ್ಡ್ ಮಾಡಲಿಕ್ಕಾದರೆ ಎಷ್ಟು ಬೇಕು, ಇಲ್ಲಿಂದ ವಾಪಸ್ ನಾನೊಂದು ಅಂದರೆ ಅದಕ್ಕಿಂತ ಮೇಲೆ ಹಾಕಿ ನಾನು ಅದನ್ನ ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡಿ ಇಡ್ತೇನೆ. ಇಷ್ಟು ಆದ ನಂತರ ನಾನು ನೆಕ್ಸ್ಟ್ ಫೋಲ್ಡಿಂಗ್, ಇದು ಸ್ವಲ್ಪ ಕ್ಲಮ್ಸಿಯಾಗಿ ಕಾಣ್ಬೋದು, ಬಟ್ ಬೇರೆ ವಿಧಾನ ಯಾವುದೂ ಇಲ್ಲ, ಎಲ್ಲರೂ ಹೀಗೇ ಮಾಡೋದು. ನೀಟಾಗಿ ಮಾಡುವಷ್ಟು ಟ್ರೈ ಮಾಡಿ. ಫುಲ್ ಸೆಟ್ ಲೈನ್ ಬರುವ ಹಾಗೆ ಹೇಗೆ ನೆರಿಗೆ ತೆಗೆದಿದ್ದೀರಿ ಹಾಗೆಯೇ ಫೋಲ್ಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಅದಾದ ನಂತರ ಆ ಒಂದು ಪಾರ್ಟಲ್ಲಿ ಹೀಗೆ ಫೋಲ್ಡ್ ಮಾಡಿ ಆದ ನಂತರ ಎರಡನೇ ಫೋಲ್ಡ್ ಮಾಡಬೇಕು. ಎರಡನೇ ಫೋಲ್ಡ್ ನಾವು ಡೈರೆಕ್ಟಾಗಿ ಬಾಕ್ಸ್ ಫೋಲ್ಡಿಂಗ್ ಏನು ಮೆಷರ್ಮೆಂಟ್ ಎಷ್ಟು ತೊಗೊಂಡಿದ್ವಿ ಅದನ್ನೇ ಡೈರೆಕ್ಟಾಗಿ ಫೋಲ್ಡ್ ಮಾಡಬೇಕು. ನಿಮಗೆ ಈ ವಿಡಿಯೋದಲ್ಲಿ ಅರ್ಥ ಆಗೋದಿಲ್ಲ ಅಂದರೆ ನಾನು ಬೇಗನೆ ಇನ್ನು ಮುಂದೆ ಡ್ರೇಪಿಂಗ್ ಕ್ಲಾಸಸ್, ಸ್ಯಾರಿ ಪ್ಲೀಟಿಂಗ್ ಕ್ಲಾಸಸನ್ನು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. DM ಮಾಡಲಿಕ್ಕೆ ಮರಿಬೇಡಿ. ಹೀಗೆ ಫೋಲ್ಡ್ ಮಾಡಿ ಆದ ನಂತರ ಇಲ್ಲಿ ಸರಿಯಾಗಿ ಬಂದಿದೆಯಾ, ಎಲ್ಲ ಮೇಲೆ ಬಂದಿದೆಯಾ ಅಂತ ನೋಡಬೇಕು. ಮತ್ತು ರೈಟ್ ಹ್ಯಾಂಡ್ ಸೈಡಿಂದ ಅಂದರೆ ನಮ್ಮ ಕೆಳಗಿನ ಪ್ಲೀಟ್ಸ್ ಬರುತ್ತಲ್ವ ಅದನ್ನು ಫಸ್ಟ್ ಫೋಲ್ಡ್ ಮಾಡಬೇಕು. ಮತ್ತೊಂದು ರೈಟ್ ಸೈಡಿಂದ ವಾಪಸ್ ಲೆಫ್ಟ್ ಸೈಡಿಂದ ಇನ್ನೊಂದು ಮಾಡಬೇಕು. ಮತ್ತು ರೈಟ್ 2 ಸತಿ, ಇನ್ನೊಂದು ಈ ಕಡೆಯಿಂದ ಲೆಫ್ಟ್ 1 ಸತಿ. ಸೊ ಒಟ್ಟಿಗೆ 4 ಫೋಲ್ಡ್. ಒಂದಾಯಿತು, ಇದು 2ನೇದು, ಇದು 3ನೇದು ಆ್ಯಂಡ್ ಇದು 4ನೇದು. ಸೊ ಹೀಗೆ ಫೋಲ್ಡ್ ಮಾಡಿ ಆದ ನಂತರ ಇಲ್ಲಿ ಎಷ್ಟು ನೀಟ್ ಆಗ್ತದೆ ಅಷ್ಟು ನೀಟ್ ಬಾಕ್ಸ್ ಫೋಲ್ಡಿಂಗ್ ಆಗಬೇಕು. ಸೈಜ್ ನೀವು ನಿಮಗೆ ಇಷ್ಟ ಬಂದಾಗೆ ಮಾಡ್ಬೋದು. ನಿಮ್ಮ ಸಾರಿಗೆ ಪ್ಲಾಸ್ಟಿಕ್ ಹಾಕೋದಾದರೆ ಎಷ್ಟು ಬೇಕು ಅಷ್ಟು. ಈಗ ನಾವು ಉಲ್ಟಾ ಮಾಡಿದ ನಂತರ ನಮ್ಮ ಚೆಸ್ಟ್ ಪ್ಲೀಟ್ಸನ್ನು ವಾಪಸ್ ನಾವು ಶೋಲ್ಡರಿಗೆ ಹಾಕಿ ಈಗ ಫೋಲ್ಡ್ ಮಾಡಬೇಕು. ಸ್ವಲ್ಪ ಎಳಿಲಿಕ್ಕೆ ಬೇಕಾಗ್ಬೋದು. ಒಂದು ವೇಳೆ ನಾವು ಫಸ್ಟಿಗೆ ಮೆಷರ್ಮೆಂಟ್ ಸ್ವಲ್ಪ ಕಮ್ಮಿ ತೆಗೆದಿದ್ರೆ ಇಲ್ಲ ಸ್ವಲ್ಪ ಜಾಸ್ತಿ ತೆಗೆದಿದ್ರೆ ಎಲ್ಲ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಕಮ್ಮಿ ತೆಗೆದ್ರೆ ಪರವಾಗಿಲ್ಲ, ಎಳಿಬೋದು. ಜಾಸ್ತಿ ತೆಗೆದ್ರೆ ಒಳಗೆ ಹಾಕಲಿಕ್ಕೆ ಸ್ವಲ್ಪ ಕಷ್ಟ. ಹೀಗೆ ನಾನು ಸ್ಪ್ರೆಡ್ ಮಾಡಿ ಆದ ನಂತರ ಇಲ್ಲಿ ರೌಂಡ್ ಮಾಡಿ ಹಾಕ್ತಾ ಇದ್ದೀನಿ ಎಲ್ಲ ಪ್ಲೀಟ್ಸನ್ನು. ಇಷ್ಟೇ, ಇದು ಬಾಕ್ಸ್ ಫೋಲ್ಡಿಂಗ್ ಅಂತ ಹೇಳ್ತೀವಿ. ನಿಮಗೆ ಅರ್ಥ ಆಗಲಿಲ್ಲ, ಇನ್ನೂ ಡೀಟೇಲ್ ಆಗಿ ಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. DM ಮಾಡಿ ಅಥವಾ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ನ ಜಾಯಿನ್ ಮಾಡಲಿಕ್ಕೆ ಮರಿಬೇಡಿ. ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್.